ಕನ್ನಡದ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಇವತ್ತು ನಾನು ನಿಮಗೆಲ್ಲ ಮಾತಾಡಿಸ್ತೀನಿ. ನನ್ನ ವ್ಲಾಗಲ್ಲಿ ಸಿಮ್ರನ್ ಮಾಹಿ ಚಾನಲ್ ಅಲ್ಲಿ ನಾನು ನಿಮಗೆಲ್ಲ ಮಾತಾಡಿಸ್ತೀನಿ. ಸೊ ಮೀಟ್ ದಿ ಡಿ.ವಿ ಇನ್ ಕನ್ನಡ. ನಮಸ್ಕಾರ. ಏನು ಸಮಾಚಾರ? ಮೀಟಿಂಗ್ ಸಿಮ್ರಾನ್. ಹೌದು ಬ್ರೋ, ಏನು ಸಮಾಚಾರ? ಯುವರ್ ಸ್ಟೇಜಸ್ ಎಲ್ಲರೂ ನೋಡಿರ್ತೀರ. ದ ಫೇಮಸ್ ಕರ್ನಾಟಕ ಟ್ರೋಲರ್ ರೋಸ್ಟರ್ ಏನಂತ ಅಂತೀರೋ ಏನಾರು ಅಂದ್ಬಿಡ್ರಿ. ನನಗೂ ಈ ಥರ ಎಲ್ಲ ಪರಿಚಯ ಮಾಡಿಸ್ಕೊಡಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್. ನೀವೇ ಪರಿಚಯ ಮಾಡಿಸ್ತಿರೋದು. ಸೊ ಗಾಯ್ಸ್, ರೈಸ್ ವಾಟರ್ ಹೇಗೆ ಪ್ರಿಪೇರ್ ಮಾಡೋದನ್ನ ಕಲಿಯೋಣ ಬನ್ನಿ. ಸೊ ಗಾಯ್ಸ್, ಇವಾಗ ನೋಡಿ ಪ್ರಿಪೇರ್ ಆಗಿದೆ ರೈಸ್ ವಾಟರ್ ಆಲ್ಮೋಸ್ಟ್. ಸೊ ಗಾಯ್ಸ್, ಇವಾಗ ಇವರು SM ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ನಾನು ಜಾರ್ ಬಿದ್ದುಬಿಟ್ಟಿದ್ದೀನಿ ಅಂತ. ನೋಡೋಣ SM ಅವ್ರ ರಿಯಾಕ್ಷನ್ ಬನ್ನಿ. ನನ್ಗೆ 50,000 ಸಬ್ಸ್ಕ್ರೈಬರ್ಸ್ ಅದ್ರಲ್ಲಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ಜಸ್ಟ್ ಎದ್ದಿದ್ದೀನಿ ನಾನು. ಇವತ್ತಿನ ದಿನ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಬಿಕಾಸ್ ತುಂಬ ಕೆಲಸ ಇದೆ ನನಗೆ ಇವತ್ತು. ಶೂಟ್ ಆಗಲಿ ಮತ್ತು ಮನೆಗೆ ಬಂದು ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಹೊರಗೆ ಕೂಡ ಹೋಗಬೇಕು. ಸೊ ಅಷ್ಟೇ, ಬೇಗ ರೆಡಿ ಆಗೋಣ, ಬನ್ನಿ ಹೋಗೋಣ. ಸೊ ಹೇ ಗೈಸ್, ಇದೆಲ್ಲರೂ ಶೂಟ್ ಮಾಡ್ತಾ ಇದ್ದಾರೆ. ಸೊ ಕನ್ನಡದ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಇವತ್ತು ನಾನು ನಿಮಗೆಲ್ಲ ಮಾತಾಡಿಸ್ತೀನಿ. ನನ್ನ ವ್ಲಾಗಲ್ಲಿ ಸಿಮ್ರನ್ ಮಾಹಿ ಚಾನಲ್ ಅಲ್ಲಿ ನಾನು ನಿಮಗೆಲ್ಲ ಮಾತಾಡಿಸ್ತೀನಿ. ಆ್ಯಂಡ್ ಮೋರ್ ಓವರ್ ನನಗೆ ಲೈಕ್ SM ಮತ್ತು ವರುಣ್ ಅವ್ರನ್ನ ಫೇಸ್ ಟು ಫೇಸ್ ನೋಡೋದು ಬಿಟ್ಟು ಫಸ್ಟ್ ಟೈಮ್ ಲೈಕ್ ವ್ಲಾಗರ್ಸಲ್ಲಿ ಇವ್ರನ್ನ ಕೂಡ ನೋಡ್ತಿರೋದು. ತುಂಬ ಖುಷಿ ಆಯಿತು. ಇವ್ರನ್ನಿಂದ ಕಲಿಯೋಕ್ಕೆ ತುಂಬ ಇದೆ, ಆಬ್ವಿಯಸ್ಲಿ ತುಂಬ ಇದೆ ಕಲಿಯೋದನ್ನ. ಸೊ ಬನ್ನಿ ತೋರಿಸ್ತೀನಿ ನಿಮಗೆಲ್ಲ. ಏನು ಸಮಾಚಾರ ಗೈಸ್? ಇವಾಗ ವಿಲ್ ಶೋ ಯು ಲೈಕ್ ಸಿಮ್ರಾನ್ ಇವಾಗ ನ್ಯೂ ವ್ಲಾಗರ್ ಅಲ್ಲ, ಹಳೆ ವ್ಲಾಗರ್ ಒಬ್ರು ಇದ್ದಾರೆ, ನಿನಗೆ ಪರಿಚಯ ಮಾಡಿಸ್ತೀನಿ. ದ OG ವ್ಲಾಗರ್. ಹಂಗಂದರೆ ಅದು ತುಂಬ ಡಿಫ್ರೆಂಟ್ ಮೀನಿಂಗ್ ಬರುತ್ತೆ. ಬಟ್ OG ವ್ಲಾಗರ್ ಅಂತಂದರೆ ಒರಿಜಿನಲ್ ಗ್ಯಾಂಗ್ಸ್ಟರ್, ಹಳೇ ತಲೆ ಅಂತ. ಓಕೆ, ಪರಿಚಯ ಮಾಡಿಸ್ತೀನಿ. ಇವರೆಲ್ಲರಿಗೂ ಗೊತ್ತಿರುತ್ತೆ, ನಿನ್ನ ಆಡಿಯನ್ಸ್ ನೋಡೋಣ ಯಾರಿಗೆ ಗೊತ್ತಿರುತ್ತೆ ಅಂತ. ಸೊ ಮೀಟ್ ದಿ ಡಿ.ವಿ ಇನ್ ಕನ್ನಡ. ನಮಸ್ಕಾರ. ಏನು ಸಮಾಚಾರ? ಮೀಟಿಂಗ್ ಸಿಮ್ರಾನ್. ಹೌದು. ಸೊ ಆ್ಯಕ್ಚುಲಿ ನಮ್ಮ ವೈಫು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಸುಮಾರು ನೋಡ್ತಾರೆ ಸಿಮ್ರಾನ್ ಅವರ ವ್ಲಾಗ್ಸು. ಸಕ್ಕತ್ತಾಗಿ ಬರ್ತಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಬರ್ತಿದೆ. ಅದೇ ಹೇಳ್ತಿದ್ದೆ SM ಈಗ ಮೀಟ್ ಮಾಡೋಣ ಬ್ರೋ, ಫ್ಯಾಮಿಲಿ ಎಲ್ಲ ಒಂದ್ಸರಿ ಮಜಾ ಇರುತ್ತೆ ಅಂತ. ಮಾಡೋಣ, ಏನಾದರೂ ಒಂಚೂರು ಚಾಲೆಂಜ್ ಥರ ಫನ್ನಾಗಿರೋದು ಮಾಡೋಣ. ಬಿಕಾಸ್ ಫುಲ್ ನ್ಯೂ ಏಜ್ ಒಂದು ವ್ಲಾಗು, ಇದು ಒಂಥರ ಮೆಚೂರ್ಡ್ ಒಂದು ವ್ಲಾಗ್. ನಿಮ್ಮಿಂದ ಕಲಿಯೋದು ತುಂಬ ಇದೆ. ಇವಾಗ ನಾನು ಸ್ಟಾರ್ಟ್ ಮಾಡಿರೋದು. ಯುವರ್ OG ಆಬ್ವಿಯಸ್ಲಿ ನಿಮ್ಮಿಂದ ಕಲಿಯೋದು ತುಂಬ ಇದೆ. ನಿಮ್ಮ ವ್ಲಾಗ್ಸ್ ನೋಡಿದ್ರೆ ಹಂಗೆ ಅನ್ಸಲ್ಲ, ಆಲ್ರೆಡಿ ಯುವರ್ ಆಟ್ ಇಟ್. ನಾನು ಬ್ರೋ, ಒಳಗಡೆ ನಾಲಿದ್ದೀನಲ್ಲ. ಸಾಕಾಗಿ ಬರ್ತೀವಿ. ಒಳ್ಳೆ ಮಜಾ ಇದೆ ಮಾತ್ರ ನಿಮ್ಮ ಕಾಂಟೆಂಟ್ ನೋಡೋಕೆ. ಅಂದರೆ ನೀವು ಇವ್ರು ರೇಗ್ಸೋದು ಚೆನ್ನಾಗಿದೆ. ಒಂಥರ ಇದೆಲ್ಲ ನಾವು 3 ವರ್ಷದ ಹಿಂದೆ ಮಾಡ್ತಾ ಇದ್ದೋ ನಾವು ಗಂಡ ಹೆಂಡತಿ. ಇವಾಗ ಸ್ವಲ್ಪ ಬೋರ್ ಆಗ್ಬಿಡೈತೆ, ನಾವು ಅದೆಲ್ಲ ನಿಲ್ಸ್ಬಿಟ್ಟಿದ್ರಿ. ಅವಾಗ ನಿಮ್ಮನ್ನ ನೋಡಿ ಮಜಾ ತಗೋತಾ ಇದ್ದೀವಿ ನಾವು. ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಹೊಸ ವ್ಲಾಗರಿಗೆ ಏನು ಸಜೆಷನ್ ಕೊಡ್ತೀರಾ ಬ್ರೋ? ಬಿ ಕನ್ಸಿಸ್ಟೆಂಟ್. ನಮ್ಮ ವೈಫ್ ಥರ ಆಗ್ಬಿಡಿ ಬ್ರೋ. ನಾನು ಅದು ಹೇಳೋದು, ಮೂಡಿ ಇದ್ದಾಗ ಮೂಡ್ ಸರಿ ಇಲ್ಲ ಅಂದರೆ ವಿಡಿಯೋಸೇ ಮಾಡೋದು ನಿಲ್ಸ್ಬಿಡೋದು. ಆಮೇಲೆ ಆಡಿಯನ್ಸ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಇಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು, ಇವ್ರನ್ನ ನೋಡ್ತಾ ಇರಬೇಕು ಅಂತ. ಸೊ ಅವ್ರಿಗೋಸ್ಕರನಾದರೂ ನೀವು ಮಾಡ್ತಾ ಇರಬೇಕು ಕಂಟೆಂಟ್. ಅದೇ ಲೈಕ್ ಐ ಶುಡ್ ಬಿ ಡಿಸಿಪ್ಲಿನ್ಡ್ ಅಂತ. ಕರೆಕ್ಟ್. ಇವಾಗ ಬಂದು ಕರೆಕ್ಟಾಗಿ ಹೇಳಿದೆ. ನೈಸ್. ಮಾಡೋಣ ಬ್ರೋ, ನೆಕ್ಸ್ಟ್ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಲೆಟ್ಸ್ ಗೋ. ನೋಡಿ ನಿಮ್ಮ ಗ್ಲಾಸಸ್ ಸಕ್ಕತ್ತಾಗಿದೆ. ನನ್ನ ಹತ್ರನೂ ಸೇಮ್ ಶೇಡ್ಸ್ ಇದೆ. ಹಾಕಿದ್ದೀರಾ? ಯಾವ್ದ್ರಲ್ಲೂ ಇದ್ರಲ್ಲಿ ಹಾಕಿದ್ರೆ ನಾನು ನೋಡಿದ್ದೀನಿ. ನಾನು ನಂದು DP ಅದೇ ಇರೋದು. ಹಾಂ, ಚಲೋ ಗೈಸ್, ಡಿ.ವಿ ಇನ್ ಕನ್ನಡ. ಇವಾಗ ದ ಪಾರ್ಟ್ 2 ಅಂದರೆ ದ ಸೆಕೆಂಡ್ ಪರ್ಸನ್ನ ಮೀಟ್ ಮಾಡ್ಸೋಣ ಬನ್ನಿ. ಬ್ರೋ, ಏನು ಸಮಾಚಾರ? ಯುವರ್ ಸ್ಟೇಜಸ್ ಎಲ್ಲರೂ ನೋಡಿರ್ತೀರ. ದ ಫೇಮಸ್ ಕರ್ನಾಟಕ ಟ್ರೋಲರ್ ರೋಸ್ಟರ್ ಏನಂತ ಅಂತೀರೋ ಏನಾರು ಅಂದ್ಬಿಡ್ರಿ. ಸೊ ತುಂಬ ಹಳೆ ಪರಿಚಯ, ನಾನು ತುಂಬ ನಗ್ದಂಥ ಮನುಷ್ಯ. ಆಮೇಲೆ ನನಗೆ ಪರ್ಸ್ನಲಿ ಕನ್ನಡದಲ್ಲಿ ಒಬ್ಬ ಫೇವ್ರೆಟ್ ಯೂಟ್ಯೂಬರ್ ಅಂತ ಅಂದರೆ ವೀಡಿಯೋಸ್ನ ಇವ್ರು ರಿಯಾಕ್ಟ್ ಮಾಡಿ ಇವರ ಆಡಿಯನ್ಸ್ಗೆ ತಲುಪಿಸಿ ಎಲ್ಲೋ ಒಂದು ಕಡೆ ನಮ್ಮ ಗ್ರೋತ್ಗೂ ಇವ್ರದ್ದು ಕೈವಾಡ ಇದೆ. ಬಟ್ ನನಗೆ ತುಂಬ ಖುಷಿ ಆಗುವಂಥ ನನ್ನ ಫೇವ್ರೆಟ್ ಯೂಟ್ಯೂಬರ್ ಕನ್ನಡದಲ್ಲಿ ಯಾರು ಅಂತ ಎಷ್ಟೊಂದು ಜನ ಕೇಳ್ತೀರಾ. ನಾನು ಯಾವಾಗಲೂ ಹೇಳೋದೇ ಅದು ಯುವರ್ ಸ್ಟೇಜಸ್ ಅಂತ. ಬಟ್ ನಾನು ತುಂಬ ನಗ್ತೀನಿ. ಒಂದು ನ್ಯಾಚುರಲ್ ಕಾಮಿಡಿ ಅಂತ ಅನಿಸುತ್ತೆ ನನಗೆ ಇವರಿಂದ. ಅದಕ್ಕೋಸ್ಕರ ತುಂಬ ಕನೆಕ್ಟ್ ಆಗುತ್ತೆ. ಅದು ಗೌಡ್ರ ಭಾಷೆ, ಏನ್ಲ ಹೋಗ್ಲಾ ಬಾರ್ಲಾ ಹಂಗ್ಲಾ ಹಿಂಗ್ಲಾ ಬರ್ತದೆ. ನೋಡಿ ಹೋಗಿ ಬನ್ನಿ ಅಂದರೆ ಏನು ವರ್ಕೌಟ್ ಆಗಲ್ಲ. ಏನೋ ದೂರ ಹಳ್ಳಿ ಸೊಗಡನ್ನು ಯಾವತ್ತೂ ಬಿಡ್ಕೊಡ್ಬಾರ್ದು. ಆ್ಯಂಡ್ ವಿ ಶುಡ್ ಬಿ ಪ್ರೌಡ್. ನಾವು ಎಲ್ಲಿಂದ ಬಂದಿರ್ತೀವಿ, ಯಾವ ಊರು, ಯಾವ ಭಾಷೆ ಮಾತಾಡ್ತೀವಿ ಅಂತ. ಸೊ ಅಷ್ಟೇ. ನಿಮ್ಮ ವ್ಲಾಗ್ಸ್ಗೆ ಆಲ್ ದ ಬೆಸ್ಟ್. ಏನು ಹೇಳ್ತೀರಾ ಬ್ರೋ ಹೊಸ ವ್ಲಾಗರ್ ಬಗ್ಗೆ? ನ್ಯೂ ವ್ಲಾಗರ್ ಇನ್ ದ ಟೌನ್. ಅದೇ ನಮಗೆ ಕಾಂಪಿಟೇಷನ್ ನೋಡಿ ಹುಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮ ಕಡೆಗೂ ಸ್ವಲ್ಪ ದಯ ಮಾಡಿ ಸಬ್ಸ್ಕ್ರೈಬರ್ಸ್ ಬನ್ನಿ, ಎಲ್ಲ ಇವ್ರ ಕಡೆಗೆ ಹೋಗ್ಬಿಡಿ. ಅಲ್ಲಿ ಇವ್ರ ಸಪೋರ್ಟ್ ಮಾಡಿ ಬ್ರೋ. ನಿಮಗೆ 4.5 ಲಕ್ಷ ಇರೋದು, ನೀವ್ರಿಗೆ 50,000 ಆಯ್ತು. ಒಳ್ಳೊಳ್ಳೆ ಕಾಂಟೆಂಟ್ಗೆ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಮಾಡೋದು ಒಂದು ಕಲೆ, ಅದು ಎಲ್ಲರ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಇರಲಿ. ಸೊ ಬಟ್ ನಿಮಗೆ ನಾನು ಕಾಂಪಿಟೇಷನ್ ಕೊಡಲ್ಲ. ಬೇಡ. ಯು ಆರ್ ಹಿಯರ್. ಓಕೆ,
ಚಲೋ ಗೈಸ್, ಇವಾಗ ನೀವು ಮೀಟ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಏನೋ ನಿನ್ನ ಕಡೆ ತಿರುಗಿಸ್ಕೋ, ನನ್ನೇ ತೋರಿಸ್ತಾ ಇದ್ರೆ ಬಾ ಆ ಕಡೆ ಹೋಗಿ ಮಾತಾಡ್ಕೊಂಬರೋಣ ಒಂದು ಸ್ವಲ್ಪ ಹೊತ್ತು. ಇವಾಗ ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಸ್ ಎಡಿಟ್ ಆಗ್ತೈತೆ, ಅಲ್ಲಿ ಕೆಲವೊಂದು ಕ್ಲಿಪ್ಸ್ ಬಗ್ಗೆ ನಾವು ತೋರ್ಸೋಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇವಾಗ ಮೀಟ್ ಮಾಡಿದ್ರಿ ಅಂತ ಅನ್ಸುತ್ತೆ. ಸಿಮ್ರಾನ್, ಏನು ಸಿಮ್ರಾನ್ ಇಷ್ಟು ಬೇಗ ನೀನು ನಿಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನೆಲ್ಲ ಮೀಟ್ ಮಾಡ್ತಾ ಇದೆಯಾ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅವರಿಂದ ಕಲಿಯೋಕ್ಕೆ ತುಂಬ ಇದೆ ಆಬ್ವಿಯಸ್ಲಿ. ಏನು ಸಮಾಚಾರ ಸಿಮ್ರಾನ್, ಹಿಂಗೆ ಫೇಮಸ್ ಆಗ್ತಾ ಇದೆ ನೀನು, ನಾವೆಲ್ಲ ಮರ್ತೋಗ್ಬಿಡ್ತೀಯ ಅಂತ ಅನಿಸ್ತು. ಇಲ್ಲ ನಿಮ್ಮನ್ನ ಯಾಕೆ ಮರೀಲಿ, ನನಗೂ ಈ ಥರ ಎಲ್ಲ ಪರಿಚಯ ಮಾಡಿಸ್ಕೊಡಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್. ನೀವೇ ಪರಿಚಯ ಮಾಡಿಸ್ತಿರೋದು. ಓಕೆ ಗೈಸ್, ಇರಲಿ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ಅದು 50K ಎಲ್ಲ ಸಬ್ಸ್ಕ್ರೈಬರ್ಸ್ ಮಾಡಿ ಒಳ್ಳೆ ಫನ್ ಐತೆ ಅಂತ ಅನಿಸುತ್ತೆ. ಇವಾಗ ಮತ್ತೆ ನಮ್ಮದೊಂದು ಶೂಟ್ ಇರುತ್ತೆ, ಶೂಟ್ನ ಕಂಟಿನ್ಯೂ ಮಾಡೋಣ. ಇವಾಗ ಇವ್ರನ್ನ ತೋರಿಸ್ಬೇಕಿತ್ತು, ಅದಕ್ಕೋಸ್ಕರ ತೋರಿಸ್ದೆ. ಲೆಟ್ಸ್ ಗೋ, ಹೋಗಿ ಶೂಟ್ ಕಂಪ್ಲೀಟ್ ಮಾಡೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಲೆಟ್ಸ್. ಸೊ ಗೈಸ್, ಇವಾಗ ಇವರು SMR ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ನಾನು ಜಾರ್ ಬಿದ್ದುಬಿಟ್ಟಿದ್ದೀನಿ ಅಂತ. ನೋಡೋಣ SMR ಅವ್ರ ರಿಯಾಕ್ಷನ್, ಬನ್ನಿ ನೋಡೋಣ ಗೈಸ್ ಏನು ರಿಯಾಕ್ಷನ್. ಇವರು ಇಲ್ಲಿ ಜಾರ್ ಬಿದ್ಬಿಟ್ರು ಬ್ರೋ, ಎಲ್ಲಾರ ಮುಂದೆ ಅಜೀಬ್ ಆಗ್ತೈತೆ ಅಂತ ಅಂದ್ಬಿಟ್ಟು ಅಳ್ತವ್ರೆ. ಸುಳ್ಳು ಹೇಳ್ತಾ ಇದೆ ಬಿಡು. ಇಲ್ಲ ಬ್ರೋ, ನಿಜ ಬ್ರೋ. ಬೇಕಾದ್ರೆ ಬನ್ರಿ ಇಲ್ಲಿ ಎಲ್ಲಿ ನೀವು ಕಾರ್ ನಿಲ್ಸಿದ್ರಲ್ಲ, ಕಾರ್ ಹತ್ರ ಹೋಗ್ತಾ ಇದ್ರು, ಅಲ್ಲಿ ರಪ್ಪ ಅಂತ ಜಾರ್ ಬಿದ್ಬಿಟ್ರು ನೀವು ಕಾರ್ ನಿಲ್ಸಿರೋ ಕಡೆ. ಅಲ್ಲಿ ಪಾಪ ಒಂದ್ 3 ಜನ ಪಾಪ ಅಲ್ಲಿ ನಿಂತ್ಕೊಂಡು ನೋಡಿ ನಗ್ತವ್ರೆ. ಇವ್ರು ಅಳ್ತವ್ರೆ. ಕೊಟ್ಟೆ ನೋಡ್ರಿ ಒಂದ್ ನಿಮಿಷ. ನೀನೇನ್ ಮಾಡ್ತಾ ಇದೀಯಾ? ನಾನ್ ಎಬ್ಬರಿಸ್ದೆ, ಎದ್ದೋಳ್ರಿ ಅಂತ ಅಂದ್ಬಿಟ್ಟು ಇಲ್ಲ ಅಂತವ್ರೆ. ಮಾತಾಡ್ತೀನಿ, ತಗೊಳ್ರಿ ಮಾತಾಡ್ರಿ. ಹಲೋ, ನನ್ನ ಅಯ್ಯೋ, ನಾನು ಅದಕ್ಕೆ ನನ್ನ ಕರ್ಕೊಂಡು ಹೋಗ್ಬಾ ಅಂತ ಅನ್ನೋದು. ಬರ್ತೀಯಾ ವಾಪಸ್? ಬೇಗ ಬಾ. ಸೊ ಗೈಸ್, ರೈಸ್ ವಾಟರ್ ಹೇಗೆ ಪ್ರಿಪೇರ್ ಮಾಡೋದನ್ನ ಕಲಿಯೋಣ ಬನ್ನಿ. ಸೊ ನಾನು ದೊಡ್ಡ ಬೌಲ್ ತಗೊಂಡಿದ್ದೀನಿ, ಯಾಕಂತಂದರೆ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಇವತ್ತು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ ಮನೆಗೆ. ಸೊ ಅದಕ್ಕೆ ಹೇಗಿದ್ರು ಆಮೇಲೆ ಕೂಡ ನಾನು ವಾಶ್ ಮಾಡಿಬಿಟ್ಟು ಬಾಯ್ಲ್ ಮಾಡಬೇಕು. ಸೊ ಅದಕ್ಕೆ ಒಟ್ಟಿಗೆ ಮಾಡ್ಕೊತೀನಿ. ಸೊ 1 ಗ್ಲಾಸ್ ಆಫ್ ರೈಸ್ ತಗೊಂಡಿದ್ದೀನಿ. ಸಿ 1 ಗ್ಲಾಸ್ ಆಫ್ ರೈಸ್. ಇನ್ನು ಆಮೇಲೆ ಬೇಕಾದ್ರೆ ನಾನು ಹಾಕೋತೀನಿ, ಬಿಕಾಸ್ ಆಲ್ರೆಡಿ ರೈಸ್ ಇದೆ, ಅದಕ್ಕೆ ಯೂಸ್ ಮಾಡ್ತಾ ಇರೋದು. ಆಮೇಲೆ ಕೆಂಪು ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಟ್ಯಾಪ್ ವಾಟರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀರು ಸ್ವಲ್ಪ ಜಾಸ್ತಿ ಆಯಿತು, ಜಸ್ಟ್ ಅ ಮೂಮೆಂಟ್, ಸಾರಿ. ಸಿ ವಾಟರ್ ಕ್ವಾಂಟಿಟಿ ನೋಡಿ, ರೈಸ್ ಎಷ್ಟು ಹಾಕಿದ್ದೀನಿ ಅಷ್ಟೇ ನಾನು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ರೈಸ್ಗಿಂತ ಜಾಸ್ತಿ ಇದೆ, ಓಕೆನಾ? ಸೇಮ್ ಕ್ವಾಂಟಿಟಿ, ನೀವು ಸೇಮ್ ಕ್ವಾಂಟಿಟಿ ಹಾಕಿದ್ರು ಒಳ್ಳೇದೇ. ಬಟ್ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ, ಬಿಕಾಸ್ ಸ್ವಲ್ಪ ಜಾಸ್ತಿ ನನಗೆ ನೀರು ಬೇಕು, ವಾಟರ್ ಬೇಕು. ಬಿಕಾಸ್ ನಾನು ಐಸ್ ಕ್ಯೂಬ್ಸಲ್ಲೂ ಅದನ್ನ ಯೂಸ್ ಮಾಡೋದ್ರಿಂದ ನಂಗೆ ಜಾಸ್ತಿ ಬೇಕು. ನೀವು ಬರೀ ಟೋನರ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಇಟ್ಸ್ ಫೈನ್, ಇಟ್ಸ್ ಓಕೆ. ನೀವು ಕಡಿಮೆನೇ ಹಾಕೋಬೋದು ನೀರು, ಇನ್ನು ಒಳ್ಳೆ ಮಿಲ್ಕಿ ಕ್ವಾಂಟಿಟಿಯಲ್ಲಿ ಬರುತ್ತೆ. ಓಕೆ, ಸೊ ಇವಾಗ ಇದನ್ನು ವಾಶ್ ಮಾಡೋಣ. ನೈಸ್ಲಿ ವಿಲ್ ವಾಶ್. ನಾವು ಯೂಸ್ ಮಾಡೋ ಅಕ್ಕಿ ಬಂದ್ಬಿಟ್ಟು GTS ರೈಸು. ಯೂಶಲಿ ಜೆಪ್ಟೋಯಿಂದ ಆರ್ಡರ್ ಮಾಡ್ಕೊತೀವಿ. 10 kg 25 kg. ನೀವು ಯಾವ ರೈಸ್ ಬೇಕಾದ್ರೂ ತೊಗೋಬೋದು, ಡಸನ್ ಮ್ಯಾಟರ್ ಪರ್ಟಿಕ್ಯುಲರ್ಲಿನ. ಸೊ ನೋಡಿ ಯಾವ ಥರ ಬರ್ತದೆ ದಿ ವಾಟರ್ ಕ್ವಾಂಟಿಟಿ. ಸೊ ಗೈಸ್ ನೋಡ್ತಾ ಇರ್ಬೋದು, ವಾಶ್ ಮಾಡ್ತಾ ಇದ್ದೀನಿ ನೀಟಾಗಿ. ನಾನು ಹಿಂಗೆ ವಾಶ್ ಮಾಡೋಕ್ಕಿಂತ ಜಾಸ್ತಿ, ಬಿಕಾಸ್ ಹಿಂಗೆ ಮಾಡಿದ್ರೆ ಬಾಯ್ಲ್ ಆದಮೇಲೆ ರೈಸು ಒಡೆದೋಗುತ್ತೆ. ಸೊ ರೈಸ್ ನಾವು ವೇಸ್ಟ್ ಮಾಡಬಾರ್ದು ಇಲ್ಲಿ, ಅದಕ್ಕೆ ಹಿಂಗೆ ವಾಶ್ ಮಾಡ್ತಾ ಇದ್ದೀವಿ. ಹಿಂಗೆ ಮಾಡಿದ್ರೆ ನಾವು ಇಟ್ಸ್ ಮೈ ನೆಫ್ಯೂಸ್ ವಾಯ್ಸ್. ಸೊ ಹಿಂಗೆ ಮಾಡೋದ್ರಿಂದ ಏನು ವೇಸ್ಟ್ ಆಗಲ್ಲ, ಮತ್ತು ಅದೇನು ಕಟ್ಟು ಆಗೇನೂ ಆಗಲ್ಲ ಆ ಥರ. ಸೊ ಚೆನ್ನಾಗಿ ನೀರು ತಗೊಳ್ಳಿ. ಒಂದು 3-4 ಮಿನಿಟ್ಸ್ ಚೆನ್ನಾಗಿ ನೀವು ಈ ಥರ ಮಾಡಬೇಕು ಗೈಸ್. ಸ್ವಲ್ಪ ಹ್ಯಾಂಡ್ ಪೇನು ಬರುತ್ತೆ, ಬಟ್ ಬ್ಯೂಟಿ ಈಸ್ ಇಂಪಾರ್ಟೆಂಟ್. ಒಳ್ಳೆ ಸ್ಕಿನ್ ಇಸ್ ಇಂಪಾರ್ಟೆಂಟ್. ಬ್ಯೂಟಿ ಇಲ್ಲಾಂದ್ರೂ ಸ್ಕಿನ್ ಚೆನ್ನಾಗಿದ್ರೆ ನಾವು ಏನೇ ಮಾಡಿದ್ರು ನಾವು ಚೆನ್ನಾಗಿ ಕಾಣ್ತೀವಿ. ಸೊ ಅದಕ್ಕೆ ರೈಸ್ ವಾಟರ್ ಇಸ್ ಲೈಕ್ ಅ ಬ್ಲೆಸ್ಸಿಂಗ್ ಫಾರ್ ಯು ಆಲ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ರೈಸ್ ವಾಟರ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಯು. ನಿಮ್ಮ ಸ್ಕಿನ್ನಿಗೆ ಒಂದು ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಈ ರೈಸ್ ವಾಟರಿಂದ ಎಷ್ಟು ಜನರ ಸ್ಕಿನ್ನು ಏನೇನು ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ನಂಗೆ ದಯವಿಟ್ಟು ಕಮೆಂಟ್ಸ್ ಇಲ್ಲಾಂದರೆ DM ಅಲ್ಲಿ ತಿಳಿಸಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಲೈಕ್ ನನ್ನಿಂದ ಒಬ್ಬರು ಸ್ಕಿನ್ ಚೆನ್ನಾಗಾಗಿದೆ ಅಂದರೆ ಇಟ್ಸ್ ಹ್ಯೂಜ್ ಫಾರ್ ಮೀ.
ಸೊ ಅದಕ್ಕೆ ತಿಳಿಸಿ. ಬಿಕಾಸ್ ನಾವು ಹುಡುಗಿರು ತುಂಬ ಸ್ಕಿನ್ ಕಾನ್ಷಿಯಸ್ಸು. ನಂದು ಸ್ವಲ್ಪ ಆಕ್ನಿ ಪ್ರಾನ್ ಸ್ಕಿನ್, ಬಟ್ ಅಷ್ಟೊಂದು ಆಕ್ನಿ ಇಲ್ಲ, ಬಟ್ ಇಟ್ಸ್ ಫೈನ್. ಇವಾಗಿಲ್ಲ, ಮುಂಚೆ ನಾವು ವಾಸ್ ಇನ್ ಸ್ಕೂಲ್ ನಮ್ಗೆ ತುಂಬ ಆಕ್ನಿ ಇರ್ತಿತ್ತು. ಸೊ ಗಾಯ್ಸ್, ಇವಾಗ ನೋಡಿ ಪ್ರಿಪೇರ್ ಆಗಿದೆ ರೈಸ್ ವಾಟರ್ ಆಲ್ಮೋಸ್ಟ್. ಇದನ್ನು ನಾವು ಒಂದು ಗ್ಲಾಸಲ್ಲಿ ಹಾಕೊಳ್ಳೋಣ, ಇದನ್ನೇ ಯೂಸ್ ಮಾಡೋದು. ಸೊ ದಟ್ಸ್ ಇಟ್, ಹೌ ಟು ಪ್ರಿಪೇರ್ ರೈಸ್ ವಾಟರ್, ಹೀಗೆ ಪ್ರಿಪೇರ್ ಮಾಡೋದು. ಆಮೇಲೆ ಇದನ್ನು ಬೇಕಾದ್ರೆ ನಾವು ಐಸ್ ಕ್ಯೂಬ್ಸಲ್ಲಿ ಕೂಡ ಸ್ಟೋರ್ ಮಾಡ್ಕೋಬೋದು. ನಾನು ಪರ್ಸ್ನಲಿ ಐಸ್ ಕ್ಯೂಬ್ಸ್ನ ಮಾಡ್ತೀನಿ ರೆಫ್ರಿಜರೇಟ್ರಲ್ಲಿ. ನೀವು ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲಾಂದ್ರೂ ನೀವು ಟೋನರಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ದಟ್ಸ್ ಇಟ್. ಇದನ್ನು ನಾನು ಇವಾಗ ತಗೋತೀನಿ, ನೀರನ್ನ ತಗೊಳ್ಳೋದು ಗೊತ್ತಲ್ವಾ, ತುಂಬ ಈಸಿ. ಸೊ ಗಾಯ್ಸ್, ಗ್ಲಾಸಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ ಮಿಲ್ಕಿ ವೈಟ್ ಕನ್ಸಿಸ್ಟೆನ್ಸಿ. ಅಷ್ಟೊಂದು ವೇಸ್ಟ್ ಮಾಡಿ ಎನಿವೇಸ್. ಸೊ ಗಾಯ್ಸ್, ಇವಾಗ ಜಸ್ಟ್ ಮಲ್ಗಿ ಎದ್ದಿದ್ದು ನಾನು. ತುಂಬ ನಿದ್ದೆ ನನಗೆ, ಯಾಕಂತ ಗೊತ್ತಿಲ್ಲ. ಸೊ ಇವಾಗ ಮನೆಗೆ ಸ್ವಲ್ಪ ರೇಷನ್ ತೊಗೊಂಡು ಬರಬೇಕಿತ್ತು. ಸೊ ಅದಕ್ಕೆ ಬನ್ನಿ ಹೋಗೋಣ, ನಮ್ಮ ಮಮ್ಮಿ ಜೊತೆ ತೊಗೊಂಡು ಬರೋಣ. ಸೊ ಗಾಯ್ಸ್, ಬನ್ನಿ ಇವಾಗ ಹೋಗೋಣ, ಮನೆಗೆ ರೇಷನ್ ತರಬೇಕು. ಸೊ ಇದು ನಮ್ಮ ಮಮ್ಮಿ. ಒಂದು ನಿಮಿಷ ಲೈಟ್ ಆನ್ ಮಾಡ್ತೀನಿ. ಇದು ನಮ್ಮ ಮಮ್ಮಿ, ನೀವು ನೋಡಿರ್ತೀರ. ಲೆಟ್ಸ್ ಗೋ. ಓಕೆ ಗಾಯ್ಸ್, ಬನ್ನಿ ಹೋಗೋಣ. ಸೊ ಗಾಯ್ಸ್, ಬನ್ನಿ ತಗೊಳ್ಳೋಣ ಗ್ರಾಸರೀಸು. ನಮ್ಮ ಫಸ್ಟ್ ಕಂಡು ಬೀಳೋದೆ ನಮ್ಮ ಮಮ್ಮಿಗೆ ಡ್ರೈ ಫ್ರೂಟ್ಸ್ ಮೇಲೆ. ಡ್ರೈ ಫ್ರೂಟ್ಸು ಅದ್ರ ಮೇಲೆನೆ ಕಂಡು ಬಿಡೋದು. ಸೊ ಅದಕ್ಕೆ ನಂಗೊಂದು ವಾಟರ್ ಬಾಟಲ್ ಕೂಡ ಬೇಕಿತ್ತು. ಸೊ ತಗೊಳ್ಳೋಣ. ಮಮ್ಮ, ವಾಟರ್ ಬಾಟಲ್ ಆಲ್ಸೋ. ಸೊ ಗೈಸ್, ಆಲ್ಮೋಸ್ಟ್ ಅರ್ಧ ಆಗಿದೆ, ಬಟ್ ತುಂಬ ಸುಸ್ತಾಗ್ತದೆ ನನಗೆ. ನಂಗೆ ನಿದ್ದೆ ಬೇರೆ ಬರ್ತದೆ. ಬಟ್ ರೆಸ್ಪಾನ್ಸಿಬಿಲಿಟೀಸ್ ಫಸ್ಟ್ ಅಂತಾರಲ್ಲ, ಸೊ ಅದಕ್ಕೆ. ಮಮ್ಮಿ, ಹೌ ಡು ಯು ಫೀಲ್? ಫೀಲ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಪಾಪ ಅವ್ರಿಗೂ ಸುಸ್ತಾಗ್ಬಿಟ್ಟಿದೆ ಗೈಸ್. ನನ್ಗೆ 50,000 ಸಬ್ಸ್ಕ್ರೈಬರ್ಸ್ ಆದ್ರಲ್ಲ, ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ತುಂಬ ಖುಷಿ ಪಟ್ಟರು 50K ಸಬ್ಸ್ಕ್ರೈಬರ್ಸ್ ಆಗಿದ್ದೀನಿ. ಸೊ ಅಷ್ಟೇ, ಇಲ್ಲಿಂದ ಗ್ರಾಸರಿ ತಗೊಂಡು ಹೋಗೋಣ ಬೇಗ ಬೇಗ. ಮಮ್ಮ, ಎಗ್. ಗೈಸ್, ನಾನು ಎಲ್ಲ ಕಡೆ ಈ ಥರ ಇದೆಲ್ಲ ಏನು ಮಾಡ್ಕೊಂಡು ಬರ್ತೀನಿ ಗೊತ್ತಾ? ನೋಡಿ, ಎಲ್ಲ ಕಡೆ ನಾನು ಹೆಸರು ಬರ್ಕೊಂಡು ಬರ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ನಾನು. ಎಲ್ಲ ಕಡೆ ನನ್ನ ಹೆಸರು. ಇಷ್ಟು ಚೈಲ್ಡಿಶ್ ಇರಲ್ಲ ನಾನು. ಒಂದ್ಸಲ ನಮಗೆ ಬೇಜಾರಾಗ್ಬಿಡುತ್ತೆ. ಸೊ ಗೈಸ್, ಇವಾಗ ಜಸ್ಟ್ ಗ್ರಾಸರಿ ಶಾಪಿಂಗ್ ಮುಗ್ತದೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮಮ್ಮಿ ಪೇಸ್ಟ್ರಿ ತಿಂತಾ ಇದ್ದಾರೆ. ಸೊ ಮಮ್ಮಿ, ಏನು ಅನ್ನಿಸ್ತು ಗ್ರಾಸರಿ ಶಾಪಿಂಗ್ ಮಾಡಿ? ತುಂಬ ಚೆನ್ನಾಗಿ ಅನಿಸ್ತು, ಆದರೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಸೊ ಬನ್ನಿ ಗೈಸ್, ಮನೆಗೆ ಹೋಗೋಣ. ಮನೆಗೆ ಹೋಗಿಬಿಟ್ಟು ರೆಸ್ಟ್ ಮಾಡ್ತೀನಿ ನಾನು. ಸೊ ಗೈಸ್, ಅಷ್ಟೇ ಇವತ್ತಿನ ವ್ಲಾಗು. ಗ್ರಾಸರಿ ಶಾಪಿಂಗ್ ಮುಗ್ದಿದೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲವ್ ಯು ಆಲ್. ಬಾಯ್.